HPV ವ್ಯಾಕ್ಸಿನೇಷನ್. ಸರಿ, ಲಿಸನ್ ಈಗ. ವಾಟ್ ಈಸ್ ಕ್ಯಾನ್ಸರ್? ವಾಟ್ ಈಸ್ ಕ್ಯಾನ್ಸರ್? ಕೂರ್ಗ್ ಕೊಡಗುತ್ತಾನೆ. ಐ ರಿಮೆಂಬರ್. ಹೇಳಿ, ವಾಟ್ ಈಸ್ ಕ್ಯಾನ್ಸರ್? ಟೆಲ್. ಸರ್ಪ್ಲಸ್ ಸೆಲ್ ಡಿವಿಷನ್. ಗುಡ್. ಮತ್ತೆ ಕನ್ನಡದಲ್ಲಿ ಏನಪ್ಪಾಚಿ? ಮ್ಯೂಟೇಶನ್ ಅಲ್ಲ, ಡಿವಿಷನ್ ಆಫ್ ಸೆಲ್ಸ್. ಮ್ಯೂಟೇಶನ್ ಬೇರೆ ಪದಾರ್ಥ ಸಿಕ್ಬಿಡತ್ತೆ. ಆಮೇಲೆ ಎಸ್, ಫಾಸ್ಟ್. ಸುಮಾರು ಟಾಪಿಕ್ಸ್ ಇದಾವೆ, ನೀವು ಬೇಗ ಬೇಗ ಹೇಳ್ಬೇಕು. 4 ಗಂಟೆಗೆ ಬ್ರೇಕು, 6:15 ಬಿಡೋದು. ಮುಂಚೆನೆ ಹೇಳ್ಬಿಡ್ತೀನಿ. ಸರಿ, 5 ಗಂಟೆಗೆ ಬ್ರೇಕು, 6:15 ಬಿಡೋದು. ಇಲ್ಲ, 4:45 ಬ್ರೇಕು. 4:45 5 ಗಂಟೆ ಬ್ರೇಕು, 6:15 ಬಿಡೋದು. ಸರ್ ಇಲ್ಲ ಸರ್, ಅಷ್ಟೊತ್ತರ ಕೂತ್ಕೊಳ್ಳೋಕ್ಕಾಗಲ್ಲ. 4:45 ಬ್ರೇಕ್ ಇರುತ್ತೆ, ಎದ್ದೋಗ್ಬೋದು. ಚಾಯ್ಸ್ ಈಸ್ ಯುವರ್ಸ್, ಬಿಕಾಸ್ ಯುವರ್ ಚಾಯ್ಸ್ ಇಸ್ ಒರಿಜಿನಲ್ ಚಾಯ್ಸ್. ಹಾ, ಆಯ್ತು. ಕೋಶಗಳ ಅಸಹಜ ವಿಭಜನೆ ಅಥವಾ ಅನಿಯಂತ್ರಿತ. ಸರ್ ನೋ. ಸೊ ಅಬ್ನಾರ್ಮಲ್ ಡಿವಿಷನ್ ಆಫ್ ಸೆಲ್ಸ್. ಈಗ ನೋಡಿ, ಸೆಲ್ ಪ್ಲೀಸ್ ಮಾತಾಡ್ಬಿಡಿ. ಈಗ ಸೆಲ್ ಡಿವಿಷನ್ ಹೆಂಗಾಗುತ್ತೆ ಹೇಳಿ? ನಿಮ್ ಬಯಾಲಜಿಲಿ ಹೇಳ್ಕೊಟ್ಟಿರ್ತಾರೆ. 1 ಇರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ, 4 ಇರೋದು 16 ಆಗುತ್ತೆ. ಈ ತರ ಆಗಬೇಕು, ಆಯ್ತಾ? ಸೊ ದಿಸ್ ಇಸ್ ಒಂದು ನಾರ್ಮಲ್ ಡಿವಿಷನ್ ಆಫ್ ಸೆಲ್ಸ್. ಓಕೆ. ಸೊ ಬಟ್ ಈಗ 1 ಸೆಲ್ ಇರೋದು ಇದ್ದಕ್ಕಿದ್ದಂಗೆ 100 ಸೆಲ್ ಆಗ್ಬಿಟ್ರೆ, 100 ಇರೋದು 1000 ಆಗ್ಬಿಟ್ರೆ, ಅವಾಗ ಪ್ಲೇಸ್ ಕೇಳಿಸ್ಕೊಳ್ಳಿ. 1 ಇರೋದು 100 ಆಯ್ತು, 100 ಇರೋದು 1000 ಆದ್ರೆ ಗೆಡ್ಡೆ ಬೆಳೆಯುತ್ತೆ. ಅದನ್ನೇ ಗೆಡ್ಡೆ ಬೆಳಿತೀವಲ್ಲ, ಗೆಡ್ಡೆ ಬೆಳ್ಕೊಳತ್ತಲ್ಲ, ಅದನ್ನೇ ಕ್ಯಾನ್ಸರ್ ಅಂತ ಕರೀತೀವಿ. ನೀವು ಕ್ಯಾನ್ಸರ್ ಅನ್ನ ಗ್ರಾಮ್ಯ ಭಾಷೆಯಲ್ಲಿ ಗೆಡ್ಡೆ ಅಂತಾರೆ ಅಷ್ಟೆ. ಕ್ಯಾನ್ಸರ್ ದೇಹದ ಯಾವ ಅಂಗದಲ್ಲಿ ಬೇಕಾದ್ರೂ ಆಗುತ್ತೆ, ಆಯ್ತಾ? ಅದು ಸ್ಟೊಮಕ್ ಅಲ್ಲಾದ್ರೆ ಸ್ಟೊಮಕ್ ಕ್ಯಾನ್ಸರ್, ಬ್ರೆಸ್ಟ್ ಅಲ್ಲಾದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಲಂಗ್ಸ್ ಅಲ್ಲಾದ್ರೆ ಲಂಗ್ ಕ್ಯಾನ್ಸರ್, ಬಾಯಲ್ಲಾದ್ರೆ ಓರಲ್ ಕ್ಯಾನ್ಸರ್. ಬಾಡಿ ನೋಡಿ, ದೇಹದ ಯಾವುದ ಅಂಗದಲ್ಲಿ ಬೇಕಾದ್ರೂ ಕ್ಯಾನ್ಸರ್ ಉಂಟಾಗುತ್ತೆ, ಆಯ್ತಾ? ಸರಿ, ಈಗ ಗಂಡು ಮಕ್ಕಳ ಸಾವಿಗೆ ಕಾರಣವಾಗುವಂತ ಅತಿ ದೊಡ್ಡ ಕ್ಯಾನ್ಸರ್ ಯಾವ ಕ್ಯಾನ್ಸರ್? ಲಿವರ್ ಕ್ಯಾನ್ಸರ್. ಅಲ್ಲ, ನಿಮಗೆ ಯಾವ ಕ್ಯಾನ್ಸರ್ ಇಷ್ಟ ಅಂತ ಕೇಳಲಿಲ್ಲ. ಈ ಶನಿವಾರ ಆಗ್ಬಿಟ್ರೆ ಇದಾಗ್ಬಿಡುತ್ತೆ, ಏನ್ ಮಾಡಕ್ಕೆ. ಫಸ್ಟ್ ಇಸ್ ಲಂಗ್ ಕ್ಯಾನ್ಸರ್, ಓಕೆ, ಬಿಕಾಸ್ ಆಫ್ ಸ್ಮೋಕಿಂಗ್ ಹ್ಯಾಬಿಟ್ಸ್. ಎರಡನೇದು ಓರಲ್ ಕ್ಯಾನ್ಸರ್, ಮೌಖಿಕ ಕ್ಯಾನ್ಸರ್. ಹೆಸರ್ನ ಬಾಯೊಳಗೆ ಅನ್ನ ಹಾಕಬೇಕು, ಆರಂಭ ಅಲ್ಲ. ಬಾಯಿ ಇರೋದು ಯಾಕದು? ಊಟ ಮಾಡಕ್ ತಾನೆ. ಎಂಥವು ಸಮ್ ಗುಡ್ಕಾ ಪ್ರಾಡಕ್ಟ್ಸ್. ಓಕೆ, ಸರಿ, ಲಿಸನ್ ಇಯರ್. ಓಕೆ, ಹೆಣ್ಣು ಮಕ್ಕಳ ಸಾವಿಗೆ ಕಾರಣವಾಗ್ತಕ್ಕಂಥ ಅತಿ ದೊಡ್ಡ ಕ್ಯಾನ್ಸರ್ ಯಾವುದು? ಫಸ್ಟ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್, ಸೆಕೆಂಡ್ ಇಸ್ ಸರ್ವೈಕಲ್ ಕ್ಯಾನ್ಸರ್. ಓಕೆ, ಸೊ ಗರ್ಭಕೋಶದ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರೀತೀವಿ. ಓಕೆ, ನೋಡಿ ಇಲ್ಲಿ ಸೊ ರಿಪ್ರೊಡಕ್ಟಿವ್ ಅನಾಟಮಿ ಪಿಕ್ಚರ್ ಇದೆ. ಸೊ ಇಲ್ಲಿ ನೋಡಿ, ಲಿಸನ್, ದಿಸ್ ಇಸ್ ವಜೈನಲ್ ವಾಲ್, ಆಯ್ತಾ? ದಿಸ್ ಇಸ್ ವಜೈನಲ್ ವಾಲ್, ಇದು ಯುಟಿರಸ್, ತಾಯಿ ಗರ್ಭ ಇದೆ. ಓಕೆ, ಸೊ ವೆಜೈನಲ್ ವಾಲ್ ಮತ್ತು ಯುಟಿರಸ್ ಅನ್ನು ಕನೆಕ್ಟ್ ಮಾಡುವಂತ ಸರ್ಕ್ಯುಲರ್ ಸ್ಟ್ರಕ್ಚರ್ ಅನ್ನ ಸರ್ವಿಕ್ಸ್ ಅಂತಾರೆ. ಸರ್ಕ್ಯುಲರ್ ಸ್ಟ್ರಕ್ಚರ್ ಅನ್ನ ಸರ್ವಿಕ್ಸ್ ಅಂತಾರೆ. ಇದು ಇಲ್ಲಿ ಗೆಡ್ಡೆ ಬೆಳ್ಕೊಂಬಿಡುತ್ತೆ, ಆಯ್ತಾ? ಸರ್ವೈಕಲ್ ಕ್ಯಾನ್ಸರ್ ಆದ್ರೆ ಬದುಕಲ್ಲ.
ಅದಕ್ಕೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಅಂತ ಗೊತ್ತಾದ ತಕ್ಷಣ ಇಲ್ಲಿಂದ ಈ ಫುಲ್ ಯೂನಿಟ್ ತೆಗೆದು ಬಿಡ್ತಾರೆ. ಗರ್ಭಕೋಶದ ಆಪರೇಷನ್ ಆಗಿದೆ ಅಂತ ಹೇಳ್ತಾರೆ, ತೆಗೆದು ಬಿಡ್ತಾರೆ. ಯಾಕೆಂದ್ರೆ ಮತ್ತದು ರೆಕರಿಂಗ್ ಆಗ್ಬಿಡುತ್ತೆ. ಓಕೆ, ಈಗ ನಿಮಗೆ ಡಿಸೀಸಸ್ ಯಾವ ರೀತಿ ಓದಬೇಕು ಅಂತ ಗೊತ್ತು. ಡಿಸೀಸಸ್, ಓಕೆ, ಕಾಯಿಲೆ ಹೆಸರು ಸರ್ವೈಕಲ್ ಕ್ಯಾನ್ಸರ್. ಓಕೆ, ವೈರಸ್ HPV, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದು ಯಾರ ಪ್ಯಾಪಿಲೋಮಾ ಅಂತ ಬರ್ಕೊಂಬಿಟ್ಟಾನ, ಪ್ಯಾಪಿಲೋಮಾ. ಓಕೆ, ವೆಕ್ಟಾರ್ ನೋಡಿ, ವೆಕ್ಟಾರ್ ಬಂದು ವಾಹಕ ಬಂದು ಮ್ಯಾನ್, ಮನುಷ್ಯನೇ. ಇದು ಹೆಂಗಾಗುತ್ತೆ ಗೊತ್ತಾ, ಈಗ ಒಬ್ಬ ಮಹಿಳೆಯಲ್ಲಿ ಓಕೆ HPV ವೈರಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಆಯ್ತಾ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಒಬ್ಬ ಪುರುಷ ಆ ಮಹಿಳೆ ಜೊತೆ ಲೈಂಗಿಕ ಸಂಪರ್ಕಕ್ಕೆ ಬಂದ, ಅವಾಗ ಈ HPV ವೈರಸ್ಸು ಆ ಪುರುಷನಿಗೆ ಪಾಸ್ ಆಗುತ್ತೆ. ಬಟ್ ಪುರುಷನಿಗೆ ಏನಾಗಲ್ವ ಸರ್? ಏನೂ ಆಗಲ್ಲ. ಯಾಕೆ? ಪುರುಷರಲ್ಲಿ ಸರ್ವಿಕ್ಸ್ ಇರಲ್ವಲ್ಲ. ಮತ್ತೆ ಇದು ಆರ್ಟಿಕಲ್ 14 ವೈಲೇಟ್ ಮಾಡುತ್ತೆ ಸರ್. ಅಷ್ಟೊಂದೆಲ್ಲ ಸಮಾನತೆ ಹಕ್ಕು ಉಲ್ಲಂಘನೆ ಆಗಲ್ವಾ? ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡೋದು? ಬಯಾಲಜಿ ಇಸ್ ಬಯಾಲಜಿ ಅಂಡ್ ಪಾಲಿಟಿ ಇಸ್ ಪಾಲಿಟಿ. ಎಸ್ ಆರ್ ನೋ? ಓಕೆ. ಸೊ ಬಟ್ ಹೆಣ್ಮಕ್ಳಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ, ಗಂಡು ಮಕ್ಳಿಗೆ ಎಫೆಕ್ಟ್ ಆಗಲ್ಲ. ಆ ಪುರುಷ ಮತ್ತೊಬ್ಬ ಮಹಿಳೆ ಜೊತೆ ಲೈಂಗಿಕ ಸಂಪರ್ಕಕ್ಕೆ ಬಂದ ಅಂತ ಇಟ್ಕೊಳ್ಳಿ, ಮತ್ ಮಹಿಳೆಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಿಸ್ ಇಸ್ ಹೌ ದ ಸರ್ವೈಕಲ್ ಕ್ಯಾನ್ಸರ್ ಸ್ಪ್ರೆಡ್ಸ್. ಓಕೆ, ನೇಮು ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್. ಪ್ಯಾಥೋಜನ್ನು HPV ವೈರಸ್, ವೆಕ್ಟಾರ್ ವಾಹಕ ಬಂದು ಮನುಷ್ಯ. ಓಕೆ, ಕಮ್ಯುನಿಕೇಬಲ್ ಇದು ಸಾರಿ ನಾನು ಹೇಳ್ಬಿಟ್ನಾ, ಟ್ರಾನ್ಸ್ಮಿಷನ್ ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್. ಓಕೆ, ಅದು ಇದು ಏನಂತಾರೆ, ಟ್ರಾನ್ಸ್ಮಿಷನ್, ಪ್ರಸರಣ ಆಯ್ತು. ನೆಕ್ಸ್ಟು ಸಿಂಪ್ಟಮ್. ಓಕೆ ಸರ್, ಏನಲ್ಲ, ಅದು ಗೆಡ್ಡೆ ಬೆಳ್ಕೊಂಡ್ ಹೊಡೆದೋಗುತ್ತೆ ಅಷ್ಟೆ, ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದ್ರೆ ಏನಾಗುತ್ತೆ ಅಲ್ರಿ, ಗೆಡ್ಡೆ ಬೆಳ್ಕೊಂಡು ಅದು ಬ್ಲೀಡ್ ಆಗೋದಕ್ಕೆ ಶುರು ಆದ್ರೆ ರಕ್ತಸ್ರಾವ ಉಂಟಾಗಿ ಸತ್ತೋಗ್ತಾರೆ. ಸಿಂಪಲ್, ರಕ್ತಸ್ರಾವ ಉಂಟಾಗಿ ಸತ್ತೋಗ್ತಾರೆ. ಟ್ರೀಟ್ಮೆಂಟ್ ಇಲ್ಲದಕ್ಕೆ, ಆಯ್ತಾ? ಸರಿ, ಸಿಂಪ್ಟಮ್ಸ್ ಮುಗೀತು. ಟ್ರೀಟ್ಮೆಂಟ್ ಸರ್ ಬಂದ್ಮೇಲೆ ತಡೆಗಟ್ಟಬೋದಾ? ಆಗಲ್ಲ. ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋಕ್ಕಾಗಲ್ಲ, ಅಂದ್ರೆ ಕ್ಯೂರ್ ಮಾಡೋಕ್ಕಾಗಲ್ಲ. ಬಟ್ ಬರೋಕ್ಕಿಂತ ಮುಂಚೆ ತಡೆಗಟ್ಟಬಹುದು, ವ್ಯಾಕ್ಸಿನ್ ಕೊಡ್ಬೋದು. ಓಕೆ, ವ್ಯಾಕ್ಸಿನ್ ಬಂದು ನೋಡಿ, 2 ವ್ಯಾಕ್ಸಿನ್ ಇದಾವೆ ಅದಕ್ಕೆ. ಓಕೆ ಪ್ಲೀಸ್, ಒಂದು ಮರ್ಕ್ಸ್ ಗಾರ್ಡಾಸಿಲ್ ಅಂತ ಒಂದು ವ್ಯಾಕ್ಸಿನ್ ಇದೆ. ಮರ್ಕ್ಸ್ ಅಂತ ಒಂದು ಕಂಪನಿ ಹೆಸರು. ಮರ್ಕ್ಸ್ ಕಂಪನಿಯವರ ಗಾರ್ಡಾಸಿಲ್ ವ್ಯಾಕ್ಸಿನ್ ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವರ ಸರ್ವಾವ್ಯಾಕ್. ಓಕೆ, ಈ 2 ಲಸಿಕೆಗಳನ್ನ ಮುಂಚೆನೆ ಕೊಡ್ತಾರೆ. ಓಕೆ, ಇವಾಗ ಕರ್ನಾಟಕ ಸರ್ಕಾರ ಒಂದು HPV ವ್ಯಾಕ್ಸಿನೇಷನ್ ಡ್ರೈವ್ ಶುರು ಮಾಡಿದೆ, ಆಯ್ತಾ? 14ರಿಂದ 15 ವರ್ಷ ನೋಡಿ, 14 to 15 years ಇದ್ರೊಳಗಡೆ, ಈ 1 ವರ್ಷ 14ರಿಂದ 15 ವರ್ಷ ಒಳಗಿರ್ತಕ್ಕಂಥ ಹದಿಹರೆಯದ ಬಾಲಕಿಯರನ್ನ ಪತ್ತೆ ಹಚ್ಚಲಾಗಿದೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳ, ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಏಡೆಡ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಕೊಡಲ್ವಾ? ನೀವೇ ತಗೋಬೇಕು. 6 ಲಕ್ಷ ಹದಿಹರೆಯದ ಬಾಲಕಿಯರು ಅವರಿಗೆ. ಓಕೆ, ಸೊ ಗಾರ್ಡಾಸಿಲ್, ಮರ್ಕ್ಸ್ ಕಂಪನಿಯವರ ಗಾರ್ಡಾಸಿಲ್ ವ್ಯಾಕ್ಸಿನ್ ಅನ್ನ ಕೊಡಲಾಗ್ತಿದೆ ಉಚಿತವಾಗಿ. ಸೊ ನೆಕ್ಸ್ಟ್ 3 months, ಮುಂದಿನ 3 ತಿಂಗಳಲ್ಲಿ 6 lakhs adolescent girls of Karnataka who are studying in government schools and government aided schools will get HPV vaccine. ಹಾಗಾಗಿ ಅದು ನ್ಯೂಸ್ ಅಲ್ಲಿ. ಓಕೆ,